ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಭಾನುವಾರ, ಸೊ ಆರಾಮಾಗಿದ್ದೀವಿ. ಒಂದು 8 o'clock 8:30 ಆಗಿತ್ತು ಅನ್ಸುತ್ತೆ ಹೇಳೋ ಅಷ್ಟರಲ್ಲಿ. ಸೊ ಎದ್ದು ಇವಾಗ ತಾನೇ ಟೀ ಕುಡಿದ್ಬಿಟ್ಟು ಸೊ ಈಗ ಏನಾದರೂ ಟಿಫನ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಚಿಕನ್ ಸಾಂಬಾರು ಮಾಡಿ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಚಿಕನ್ ತರಿಸಿಲ್ಲ, ನನ್ನ ಹಸ್ಬೆಂಡ್ಗೆ ಹೇಳಬೇಕು ತೊಗೊಬನ್ನಿ ಅಂತ. ಸೊ ಡೈಲಿ ಬೇಗ ಹೇಳೋದಿದ್ದೇ ಇರುತ್ತೆ. 5 o'clock ಎದ್ದೇಳು, 6 o'clock ಎದ್ದೇಳು, ಬರೀ ಕೆಲಸ, ಸ್ಕೂಲಿಗೆ ಕಳಿಸು, ಆಫೀಸಿಗೆ ಕಳಿಸು ಅಂತ. ಸೊ ಅದಕ್ಕೆ ಸಂಡೇ ಆರಾಮಾಗಿ ಯಾವಾಗ ನಿದ್ದೆ ಕಂಪ್ಲೀಟ್ ಆಗುತ್ತೆ ಅನಿಸುತ್ತೆ ಆವಾಗ ಹೇಳ್ತೀವಿ. ಸೊ ಎದ್ದು ಏನಾದರೂ ಚೆನ್ನಾಗಿರೋ ಟಿಫನ್ ಮಾಡ್ಕೊಂಡು ತಿನ್ಬಿಟ್ಟು ಹಾಗೆ ಸಂಡೇ ಸ್ಪೆಂಡ್ ಮಾಡ್ತೀವಿ. ಹೊರಗಡೆ ಹೋಗೋದೇನಾದರೂ ಪ್ಲ್ಯಾನ್ ಇದ್ದರೆ ಹೋಗ್ತೀವಿ. ಸೊ ಈಗ ನಾನು ಚಿಕನ್ ಸಾಂಬಾರು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫಸ್ಟು ಚಿಕನ್ ತರ್ಸೋಕ್ಕೆ ಕಳಿಸ್ತೀನಿ. ಈಗ ತಂದ ಅಂದರೆ ನಾನು ಹೇಗೆ ಮಾಡ್ತೀನಿ ಅಂತ ಶೇರ್. ಇವಾಗ ನಾನು ಚಿಕನ್ ತರಿಸಾಗಿದೆ. ಸೊ ಚಿಕನೆಲ್ಲ ತೊಳೆದಿಟ್ಬಿಟ್ಟು ಮಸಾಲ ರುಬ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡ್ಕೊತಿದ್ದೀನಿ. ಇಲ್ಲಿ ನಾನು 2 ಆನಿಯನ್ನು, 2 ಟೊಮೆಟೊ ಮತ್ತು ಸ್ವಲ್ಪ ಚಕ್ಕೆ, ಒಂದು 4 ಲವಂಗ, 1 ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಕಡಲೆ ಇದಿಷ್ಟೂ ಹಾಕ್ಕೋತಿದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಗಸಗಸೆ ಹಾಕ್ಕೋತಿದ್ದೀನಿ. ನಮ್ಮ ಮನೇಲಿ ನಾನು ಕಾಯಿ ಯೂಸ್ ಮಾಡಲ್ಲ. ಸೊ ಅದ್ರ ತಿಕ್ನೆಸ್ಗೆ ಅಂತ ಸ್ವಲ್ಪ ಕಡಲೆ ಹಾಕ್ಕೋತೀನಿ. ಮತ್ತು 1 ಆನಿಯನ್ನು, 1 ಟೊಮೆಟೊ ಎಲ್ಲರೂ ಹಾಕ್ತಾರೆ. ಸೊ ನಾನು ಅದನ್ನೇ 2 ಟೊಮೆಟೊ 2 ಆನಿಯನ್ ಹಾಕೋತೀನಿ. ನಮ್ಮ ಮನೇಲಿ ಕಾಯಿ ಯೂಸ್ ಮಾಡೋದು ಕಮ್ಮಿನೇ ಅನ್ನೋದಕ್ಕಿಂತ ಮಾಡೋದೇ ಇಲ್ಲ, ಎಲ್ಲೋ ಒಂದೊಂದು ಸಲ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಇವಾಗ ಗಸಗಸೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಇದಿಷ್ಟನ್ನು ವಾಶ್ ಮಾಡಿ ಹಾಕ್ಕೋತಿದ್ದೀನಿ. ಅದಾದಮೇಲೆ ಅದು ಚಿಕನ್ ಸಾಂಬಾರಿಗೆ ಅಂತಲೇ ಪೌಡರ್ ಇರುತ್ತಲ್ಲ, ಚಿಕನ್ ಸಾಂಬಾರು ಪೌಡರು ಸ್ವಲ್ಪ ಈ ಸಲ ನಮ್ಮಮ್ಮ ಖಾರ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೆ 1 ಸ್ಪೂನ್ ಚಿಕನ್ ಸಾಂಬಾರು ಪೌಡರು, ಅದ್ರ ಜೊತೆ 1 ಸ್ಪೂನು ಧನಿಯಾ ಪೌಡರು, ಎರಡನ್ನೂ ಹಾಕ್ಕೊಂಡ್ರೆ ಖಾರ ಬ್ಯಾಲೆನ್ಸ್ ಆಗುತ್ತೆ ಅಂತ ನಾನು ಎರಡನ್ನೂ 1 ಸ್ಪೂನ್ ಹಾಕ್ಕೋತಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತೀನಿ. ಚೆನ್ನಾಗಿ ರುಬ್ಕೋತೀನಿ, ಫುಲ್ಲು ಫೈನ್ ಪೇಸ್ಟ್ ಆಗೋ ಥರ. ಅದಾದಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೋತಿದ್ದೀನಿ. ಆನಿಯನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಆನಿಯನ್ ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಒಂದು ದಪ್ಪದ ಆನಿಯನ್ ಇತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈಗ ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ, ನೀರೆಲ್ಲ ಸೋರಿದೆ. ಸೊ ಅದನ್ನು ಚಿಕನ್ನ ಮಿಕ್ಸ್ ಮಾಡ್ಕೋತಿದ್ದೀನಿ. ಈಗ ಚಿಕನ್ ಚಿಕನ್ ಹಾಕ್ಕೋತಿದ್ದೀನಿ. ಈಗ ಚಿಕನ್ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಬೇಕಾಗಿರೋಷ್ಟು ಉಪ್ಪನ್ನ ಈಗ ಎಷ್ಟು ಬೇಕಾಗುತ್ತೆ ಚಿಕನ್ಗೆ ಅಷ್ಟೂ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಚಿಕನ್ಗೆ ಆಮೇಲೆ ಮಸಾಲ ಹಾಕಿದ್ಮೇಲೆ ಉಪ್ಪು ಹಿಡಿಯಲ್ಲ. ಸೊ ಮತ್ತು ಸ್ವಲ್ಪ ಅರಿಶಿನ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ. ಇದನ್ನು ನೀವು ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂತಂದರೆ ಅದು ನೀರೆಲ್ಲ ಬಿಡುತ್ತಲ್ಲ, ನೀರೆಲ್ಲ ಸುಂಡೋಗಬೇಕು. ಇಲ್ಲಿ ನೋಡಿ ನಾನು ಫುಲ್ಲು ಫ್ರೈ ಮಾಡಿದ್ದೀನಿ, ಸ್ವಲ್ಪ ಎಣ್ಣೆ ಕೂಡ ಬಿಟ್ಕೊಂಡಿದ್ದೆ. ಸೊ ಅಲ್ಲಿವರೆಗೂ ಫ್ರೈ ಮಾಡಿ ಅದನ್ನು ಸಪ್ರೇಟಾಗಿ ತೆಗೆದುಕೊಂಡ್ಬಿಡ್ತೀನಿ. ಈಗ ಅದಕ್ಕೆ ಮಸಾಲ ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ ನಾನು. ಅದನ್ನು ಈಗ ಚೆನ್ನಾಗಿ ಫ್ರೈ ಆಗಿದೆಯಲ್ವ, ಸೊ ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಡ್ತೀನಿ. ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ಕೋತಿದ್ದೀನಿ. ಅದ್ರ ಜೊತೆಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ನೋಡಿಕೊಂಡು ಹಾಕ್ಕೋತಿದ್ದೀನಿ. ನಾನು ತುಂಬ ತೆಳು ಮಾಡಿದ್ರೆ ನಮ್ಮ ಮನೇಲಿ ಸಾಂಬಾರು ಅಂದರೆ ಗಟ್ಟಿ ಇರಬೇಕು ಸಾಂಬಾರು. ಸೊ ಅದಕ್ಕೆ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತಿದ್ದೀನಿ. ಇವಾಗ ಆಲ್ರೆಡಿ ಚಿಕನ್ಗೆ ಉಪ್ಪು ಹಾಕಿದ್ದೀವಲ್ಲ, ಇಲ್ಲಿ ನೋಡಿಕೊಂಡು ಎಷ್ಟು ಬೇಕಾಗುತ್ತೆ ಒಂದು ಸ್ವಲ್ಪ ಅದಕ್ಕೆ ಸಾಂಬಾರಿಗೆ ಬೇಕಾಗಿರೋಷ್ಟು ಮಾತ್ರ ಉಪ್ಪು ಹಾಕ್ಕೊಬೇಕು. ಮತ್ತು ಬರೀ ಮಸಾಲನೇ ಚೆನ್ನಾಗಿ ಕುದಿಸ್ಕೊಬೇಕು ಒಂದು 5 to 8 ಮಿನಿಟ್ಸು. ಯಾಕಂದರೆ ಎಲ್ಲ ಅದನ್ನು ಹಸಿದೇ ಹಾಕಿ ರುಬ್ಬಿರ್ತೀವಲ್ವ, ಸೊ ಅದ್ರ ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ಅದಕ್ಕೆ ಅದನ್ನು ಒಂದು 5 to 8 ಮಿನಿಟ್ಸ್ ಕುದಿಸ್ಕೊಂಡಾದ್ಮೇಲೆ ಆವಾಗಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಆ ಚಿಕನ್ನ ಮಿಕ್ಸ್ ಮಾಡಿ ಇನ್ನೊಂದು 3-4 ಮಿನಿಟ್ಸು ಮಸಾಲ ಹಿಡಿಯೋವರೆಗೂ ಕುದಿಸಿದ್ರೆ ಸಾಕು, ಚಿಕನ್ ಸಾಂಬಾರು ರೆಡಿ ಆಗುತ್ತೆ. ಚಿಕನ್ ಸಾಂಬಾರು ಮಾಡೋ ಅಷ್ಟರಲ್ಲಿ ಒಂದು ಕಡೆ ಇಡ್ಲಿ ಕೂಡ ಮಾಡಿ ಇಟ್ಕೊಂಡಿದ್ದೆ ನಾನು. ಈಗ ಚಿಕನ್ ಸಾಂಬಾರು ಫುಲ್ಲು ರೆಡಿ ಆಗಿದೆ. ಈಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಸೊ ಲೇಟಾಗಿ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ನಲ್ಲ ಸಂಡೇ ಅಂತ. ಸೊ ಆಲ್ರೆಡಿ 10:30 ಏನೋ ಆಗಿಬಿಟ್ಟಿತ್ತು ಅನಿಸುತ್ತೆ. ಸೊ
ಸೊ ಅದಕ್ಕೆ ಈಗ ನನ್ನ ಮಗಳಿಗೆ ಹಾಕ್ಕೊಡ್ತಿದ್ದೀನಿ. ನಾನು ಮಾಡೋ ಚಿಕನ್ ಸಾಂಬಾರು ರೈಸ್ಗಿಂತ ಇಡ್ಲಿ ಇಲ್ಲ ಚಪಾತಿ ಅದಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆ, ಯಾಕಂದರೆ ಗಟ್ಟಿ ಇರುತ್ತಲ್ವ, ಸೊ ಅದಕ್ಕೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ. ಇವತ್ತು ಕೂಡ ತುಂಬ ಚೆನ್ನಾಗಾಗಿತ್ತು. ಇಲ್ಲಿ ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂತಂದರೆ, ಅವರಪ್ಪ ನನ್ನ ವೀಡಿಯೋನೇ ಅವ್ರ ಮೊಬೈಲಲ್ಲಿ ನೋಡ್ತಿದ್ರು ಅನಿಸುತ್ತೆ. ಸೊ ಅದನ್ನು ಇಟ್ಬಿಟ್ಟು ಏನೋ ಕೆಲಸ ಬಂತು ಅಂತ ಹಂಗೆ ಆನ್ ಮಾಡಿ ಇಟ್ಟೋಗಿದ್ದಾರೆ. ಅವಳು ಆ ಮೊಬೈಲ್ ಎತ್ಕೊಂಡು ಫುಲ್ಲು ಗೊಬ್ಬರಕ್ಕೆ ಅಂದರೆ ಬ್ಲ್ಯಾಂಕೆಟ್ ಎಲ್ಲ ಫುಲ್ಲು ಮೇಲ್ಗಡೆ ಹಾಕೊಂಡ್ಬಿಟ್ಟು ಒಳಗಡೆಯಿಂದ ಸೌಂಡ್ ಮಾತ್ರ ಕೇಳಿಸ್ತಿದೆ, ನೋಡ್ತಾ ಕೂತಿದ್ದಾಳೆ. ಸೊ ನೋಡಿ ನಮಗೆ ಫನ್ನಿ ಅನ್ನಿಸ್ತು, ಅದನ್ನು ಒಂದು ಕ್ಲಿಪ್ ತೊಗೊಂಡಿದ್ದೆ. ಸ್ಕೂಲಿಂದ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಕೂಡ ಮಾಡ್ಕೊಂಡಿದ್ರು. ಇದು ಫಸ್ಟ್ ಫ್ಲೋರಲ್ಲಿ ಮಾಡ್ತಾ ಇರೋದು. ಯಾವುದೋ ಒಂದು ಮಳೆ ಬರ್ತಿರೋದ್ರಿಂದ ಕ್ಯಾನ್ಸಲ್ ಮಾಡಿ ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದಾರೆ. ಇಲ್ಲಿ बैट बॉल ढूंढ रही हो किधर? ढूंढ रही होगी वो बॉल, बैट बॉल खेलने के लिए. अब मोबाइल ये क्या डॉली है क्या? बैट बॉल कंदली बैट बॉल के लिए बोला, बैट बॉल के साथ में सो रही है. ಸಂಡೇ ಇಲ್ಲ ಮಂಡೇ ಯಾವ ದಿನ ಆದ್ರೂ ನಮ್ಮ ಕೆಲಸ ಮಾತ್ರ ಕಡಿಮೆ ಆಗಲ್ಲ. ಅವಾಗಲೇ ಚಿಕನ್ ಸಾರು ಮತ್ತು ಇಡ್ಲಿ ಮಾಡ್ತಿದ್ವಿ, ಈಗ ಪಾತ್ರೆಲ್ಲ ತೊಳೆದಿಟ್ಟಿದ್ದೀನಿ. ಮತ್ತು ಇನ್ನೂ ಮನೆಯೆಲ್ಲ ಮೆಸ್ಸಿ ಇದೆ, ತೋರಿಸ್ತೀನಿ ಇಡಿ ಎಷ್ಟು ಮೆಸ್ಸಿ ಇದೆ ಅಂತ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ನಮಗೆ ಮಾತ್ರ ಯಾವ ಹಾಲಿಡೇ ಕೂಡ ಇರಲ್ಲ. ಓಕೆ, ಏನು ಮಾಡೋಕ್ಕಾಗಲ್ಲ, ಹೌಸ್ ವೈಫ್ ಅಂದರೆ ಮಾಡಲೇಬೇಕಾಗತ್ತೆ. ನಾನು ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ಅಷ್ಟೇ ನನ್ನ ಹಸ್ಬೆಂಡ್ ಸ್ವಲ್ಪ ಸಬ್ಜಿ ಮಂಡಿಗೆ ಅಂದರೆ ತರಕಾರಿ ಮಂಡಿಗೆ ಹೋಗ್ಬಿಟ್ಟು ಸ್ವಲ್ಪ ತರಕಾರಿ ಮತ್ತು ಸ್ವಲ್ಪ ಹಣ್ಣುಗಳೆಲ್ಲ ತೊಗೊಂಬಂದರು. ಯಾವಾಗಾದರೂ ಒಂದೊಂದು ಸಲ ಹೋಗ್ತಾರೆ ಅಷ್ಟೇ, ಎವ್ರಿ ಸಂಡೇ ಏನು ಹೋಗಲ್ಲ. ಸೊ ಇವತ್ತು ಹೋಗಿ ತೊಗೊಂಬರ್ತೀನಿ, ಎಲ್ಲ ಖಾಲಿಯಾಗಿದ್ದಿಲ್ಲ ಅಂತಿದ್ರು. ನಾನು ಓಕೆ ಹೋಗಿ ತೊಗೊಂಬನ್ನಿ ಅಂತ ಹೇಳಿದೆ. ಸರಿ, ಏನೇನು ತಂದಿದ್ದಾರೆ ಅಂತ ನೋಡೋಣ ಬನ್ನಿ. ನಾವು ಬ್ಯಾಂಗ್ಳೂರಲ್ಲಿ ಇದ್ದಾಗ ಅಂದರೆ ಕೆಂಗಲಲ್ಲಿದ್ದಾಗ ತರಕಾರಿ ರೇಟು ಇಲ್ಲಿಗೆ ಕಂಪೇರ್ ಮಾಡಿದ್ರಂತೂ ತುಂಬಾ ಕಮ್ಮಿ ಅನಿಸುತ್ತೆ. ಇಲ್ಲಿ ನೀವೇನೇ ಒಂದು ತೊಗೊಳ್ಳಿ ಎಲ್ಲ ರೇಟು ತುಂಬ ಅಲ್ಲಿಗಿಂತ ಕಂಪೇರ್ ಮಾಡಿದ್ರೆ ನಂಗೆ ಡಬಲ್ ಅಂತ ಅನಿಸುತ್ತೆ. ಕುಂಬಳಕಾಯಿ ಲಾಸ್ಟ್ ಟೈಮ್ ಇಲ್ಲೇ ತೊಗೊಬಂದಿದ್ದೆ ನಾನು. ಸೊ ಕೆ ಜಿಗೆ 80 ರೂಪಾಯಿ ಹೇಳಿದರು. ಇವತ್ತು ನನ್ನ ಹಸ್ಬೆಂಡ್ ತರಕಾರಿ ಮಂಡಿಯಿಂದ ತಂದಿರೋದು ಕೆ ಜಿಗೆ 40 ರೂಪಾಯಿ ಅಂತೆ. ಅದೇ ಸುಮಾರು ಒಂದು 2.5 ಕೆ ಜಿ ಮೇಲಿದೆ ಅನಿಸುತ್ತೆ. ಸೊ ಅದು ತೊಗೊಂಡಿದ್ದಾರೆ. 2 ಟೈಮ್ಗೆ ಆಗುತ್ತೆ, ಒಂದೇ ಟೈಮ್ ಮಾಡೋಕ್ಕೆ ಹೋದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಡೆಲ್ಲಿ ಕ್ಯಾರೆಟ್ ತಂದಿದ್ದಾರೆ. ಅಂದರೆ ಈ ಟೈಮಲ್ಲಿ ಅಂದರೆ ಥಂಡಿ ವಿಂಟರ್ ಸೀಸನಲ್ಲಿ ನವಂಬರ್ ಇಲ್ಲ ಡಿಸೆಂಬರ್ ಟೈಮಲ್ಲಿ ಒಂದು 3 ತಿಂಗಳವರೆಗೂ ಸಿಗುತ್ತೆ ಅನಿಸುತ್ತೆ. ನವಂಬರ್, ಡಿಸೆಂಬರ್ ಮತ್ತು ಜನವರಿ ಈ ಟೈಮಲ್ಲಿ ಇದು ಮಾತ್ರ ಇದು ಸಿಗೋದು. ಇದರಲ್ಲಂತೂ ಕ್ಯಾರೆಟ್ ಹಲ್ವಾ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ ಮಾಡ್ತಾರೆ. ಸೊ ನಾನು ಅವ್ರಿಗೆ ಹೇಳ್ತಿದ್ದೆ ಮಾಡಿಕೊಡಿ ಅಂತ ಕ್ಯಾರೆಟ್ ಹಲ್ವಾನ. ಅವ್ರು ಮೊದಲೇ ಹೇಳಿದ್ರೆ ನೀವು ಸ್ವಲ್ಪ ಜಾಸ್ತಿ ತರ್ತೀನಲ್ವ, ಈಗ 3/4 ಕೆ ಜಿ ಅಷ್ಟೇ ತಂದಿರೋದು. ಆಯಿತು ಮಾಡೋಣ ಅಂದಿದ್ರು. ಬಟ್ ಮಾಡೋಕ್ಕೆ ಆಗಲಿಲ್ಲ, ಸಂಡೇ ಅದು ಇದು ಮಾಡ್ಕೊಂಡು ಟೈಮೇ ಹೊರಟೋಯ್ತು. ಸೊ ಇದೇನೋ ಚೆಕ್ ಮಾಡೋಕ್ಕೆ ಅಂತ ವೇಯಿಂಗ್ ಮಿಷಿನ್ ತಂದಿದ್ದಾರೆ. ಎಷ್ಟಿದೆ ಕರೆಕ್ಟಾಗಿ ಕೊಟ್ಟಿದ್ದಾರಾ ಅಂತ ಚೆಕ್ ಮಾಡೋಕ್ಕೆ. ಯಾಕಂದರೆ ತರಕಾರಿ ಮಂಡಿಲಿ ಕರೆಕ್ಟಾಗಿ ಹಾಕ್ತಾರಾ ಇಲ್ವಾ ಗೊತ್ತಾಗಲ್ಲ. ಸೊ ಯಾವುದಕ್ಕೊಂದ್ಸಲ ಕನ್ಫರ್ಮ್ ಮಾಡ್ತೀನಿ ಅಂತ ತೊಗೊಂಬಂದೇನೋ ಚೆಕ್ ಮಾಡ್ತಿದ್ದಾರೆ. ಸೊ ಅದಾದಮೇಲೆ ಏನೇನು ತಂದಿದ್ದಾರೆ ಅಂತಂದರೆ ಹಣ್ಣುಗಳಲ್ಲಿ ಸ್ವಲ್ಪ ಆ್ಯಪಲ್ಲು ಮತ್ತು ಪೊಮೊಗ್ರಾನೇಟು, ಒಂದು ಪಪಾಯ, ಸ್ವಲ್ಪ ಆರೆಂಜು ಮತ್ತು ಬನಾನಾ ಇಷ್ಟು ತಂದಿದ್ದಾರೆ. ತರಕಾರಿಗಳಲ್ಲಿ ಕ್ಯಾಪ್ಸಿಕಮ್ಮು, ಕ್ಯಾರೆಟು ಮತ್ತು ಆನಿಯನ್ ತಂದಿದ್ದಾರೆ, ಒಂದು 2-2.5 ಕೆ ಜಿ ಅಷ್ಟು. ಅದಾದಮೇಲೆ 1 ಕೆ ಜಿಯಷ್ಟು ಟೊಮೊಟೊ ತಂದಿದ್ದಾರೆ. ಬ್ಯಾಂಗ್ಳೂರಲ್ಲಿ ಟೊಮೊಟೊ ಯಾವಾಗಾದರೂ ಸೀಸನಲ್ಲಿ ತುಂಬ ಜಾಸ್ತಿ ಆಗಿಬಿಟ್ರೆ ಅಷ್ಟೇ ರೇಟ್ ಜಾಸ್ತಿ ಆಗ್ತಿತ್ತು. ಇಲ್ಲಂತೂ ಮಿನಿಮಮ್ ಅಂದರೆ 50 ರೂಪಾಯಿ ಕೆ ಜಿ ಇರುತ್ತೆ. ಈ ಟೈಮಲ್ಲಿ ಈಗಲೂ ಕೂಡ 50 ರೂಪಾಯಿ ಕೆ ಜಿ ಇದೆ. ಅದಾದಮೇಲೆ ಸ್ವಲ್ಪ ಬೀಟ್ರೋಟು ಮತ್ತು ಸ್ವಲ್ಪ ಬೀನ್ಸ್ ಕೂಡ ತಂದಿದ್ದಾರೆ. ಅದಾದಮೇಲೆ ಜೊತೆಗೆ ಇದು ತಂದಿದ್ದಾರೆ, ಬದನೆಕಾಯಿ ತಂದಿದ್ದಾರೆ, ಗುಂಡು ಬದನೆಕಾಯಿ. ಅದು ಕೂಡ ಸಬ್ಜಿ ಮಾಡಿದಾಗ ಅಂದರೆ ಗೊಜ್ಜು ಮಾಡಿದಾಗ ತೋರಿಸ್ತೀನಿ ಯಾವ ಥರ ನಾನು ಮಾಡ್ತೀನಿ ಅಂತ. ಸೊ ಇದಿಷ್ಟು ತರಕಾರಿ ಮತ್ತು ಹಣ್ಣುಗಳು ತೊಗೊಂಬಂದಿದ್ರು. ಸೊ ನಾನು ಅದನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಫಸ್ಟು. ಅದಾದಮೇಲೆ ಎಲ್ಲೆಲ್ಲಿ ಎತ್ತಿಡಬೇಕು ಅದನ್ನು ಎತ್ತಿಡ್ತೀನಿ. ನನ್ನ ಹಸ್ಬೆಂಡು ತಂದು ಕೊಡ್ತಾರಷ್ಟೇ. ಈ ಥರ ಅರೇಂಜ್ ಮಾಡೆಲ್ಲ ಎತ್ತಿಡೋಲ್ಲ ಅವರು. ಸಪ್ರೇಟ್ ಮಾಡೋದಾಗಲಿ ಅದನ್ನು ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲಿ ಇಡೋದಾಗಲಿ ಅವರೆಲ್ಲ ಅದನ್ನೆಲ್ಲ ಮಾಡೋದು ಸ್ವಲ್ಪ ಕಮ್ಮಿನೇ.
ಕಮ್ಮಿನೇನು ಮ್ಯಾಕ್ಸಿಮಮ್ ಮಾಡೋದೇ ಇಲ್ಲ. 90-95% ಅಷ್ಟು ಅವ್ರು ಯಾವತ್ತೂ ಮಾಡೋಕ್ಕೆ ಹೋಗಲ್ಲ. ಇನ್ ಕೇಸ್ ನಾನೇನಾದರೂ ಹೇಳಿ ಮಾಡಿ ಅಂದರೆ ಮಾತ್ರ ಒಂದು 5% ಅಷ್ಟು ಯಾವಾಗಾದರೂ ಮಾಡ್ಬೋದು. ಅದು ಅವ್ರು ಒಂದು ಸಲ ಏನೋ ಮಾಡಿರ್ತಾರೆ ಅಂದರೆ ಮತ್ತೆ ನಾವು ಅದನ್ನು ಮಾಡ್ಕೋಬೇಕಾಗಿರುತ್ತೆ, ಕರೆಕ್ಟಾಗಂತೂ ಮಾಡಿರಲ್ಲ. ಸೊ ಅದಕ್ಕೆ ಈ ಥರ ಕೆಲಸನೂ ಕೂಡ ನಾನೇ ಮಾಡ್ಕೋತೀನಿ. ಅವ್ರ ಮನೆ ಕೆಲಸದಲ್ಲಿ ಅಂದರೆ ಮಾಡೋದು ಕಡಿಮೆನೇ, ಯಾಕಂದರೆ ಅವ್ರು ಬೆಳಗ್ಗೆ ಬೇಗ ಆಫೀಸ್ಗೆ ಹೋದ್ರೆ ಏನು ಬರೋದೇ ರಾತ್ರಿ ಆಗುತ್ತೆ. ಸೊ ಸಂಡೇ ಇದ್ದಾಗ ಒಂದಿನ ಆರಾಮಾಗಿರ್ತಾರೆ. ಸೊ ಈ ಥರ ಕೆಲಸಗಳೆಲ್ಲ ನಾನೇ ಮಾಡ್ಕೊಳ್ಳೋದು. ಹೊರಗಡೆಯಿಂದ ಏನೇ ಬೇಕಾದರೂ ತಂದ್ಕೊಡೋದು ಅವ್ರ ಕೆಲಸ ಆಗಿರುತ್ತೆ. ಸಂಡೇ ಇದೇ ಥರ ಆಗುತ್ತೆ. ಏನಾದರೂ ಒಂದು ಕೆಲಸ ಮಾಡಿಕೊಂಡು ಸಂಡೇ ಕಳೆದೇ ಹೋಗುತ್ತೆ. ಬೆಳಗ್ಗೆ ಟಿಫನ್ ಮಾಡು, ಅದಾದಮೇಲೆ ಮತ್ತೆ ಅಡುಗೆ ಮನೆ ಕ್ಲೀನ್ ಮಾಡು, ಮತ್ತು ಇನ್ನೊಂದೇನೋ ಕೆಲಸ ಮಾಡಿಕೊಂಡು ಇದೇ ಥರ ಸಂಡೇ ಕಳೆದಾಗುತ್ತೆ. ಒಂದೊಂದು ಸಂಡೇ ನಾನು ಏನು ಮಾಡ್ತೀನಿ ಅಂದರೆ ಏನೂ ಮಾಡೋಕ್ಕೋಗಲ್ಲ. ಅಂದರೆ ಅಡುಗೆ ಮಾಡ್ಕೊಂಡು ಊಟ ಒಂದು ಮಾಡಿರ್ತೀವಿ ಬಿಟ್ಟರೆ ಬೇರೆ ಏನೂ ಕ್ಲೀನಿಂಗ್ ಅಂತೂ ಮಾಡೋಕ್ಕೋಗಲ್ಲ. ಸುಮ್ಮನೆ ಡೈಲಿ ಮಾಡಿ ಸಾಕಾಗಿರುತ್ತೆ ಅಂದ್ಬಿಟ್ಟು ಸಂಡೇ ಒಂದಿನ ಹಾಗೆ ರೆಸ್ಟ್ ಮಾಡ್ತೀನಿ. ನನ್ನ ಹಸ್ಬೆಂಡ್ ಅಂತೂ ನೀನು ಇದನ್ನು ಮಾಡಲೇಬೇಕು, ಇದನ್ನು ಯಾಕೆ ಮಾಡಿಲ್ಲ ಅಂತ ಅವ್ರು ಕೇಳಲ್ಲ. ಅವರೂ ಮಾಡಲ್ಲ, ನನ್ನನ್ನು ಕೇಳಲ್ಲ. ಅವರು ಮಾಡಿದ್ರೆ ಓಕೆ, ಮಾಡಿಲ್ಲ ಅಂದ್ರೂ ಓಕೆ ಅವ್ರಿಗೆ. ಸೊ ಯಾರೂ ರಿಸ್ಟ್ರಿಕ್ಟ್ ಮಾಡಲ್ಲ ಅಂತ ನಾನು ಅಷ್ಟೇ. ಮೂಡಿದರೆ ಮಾಡ್ತೀನಿ, ಇಲ್ಲಾಂದರೆ ಮಾಡೋಕ್ಕೋಗಲ್ಲ. ಫ್ರಿಜ್ಜಲ್ಲಿ ತರಕಾರಿ ಇಡೋಣ ಅಂತ ಹೋದೆ, ನೋಡಿದ್ರೆ ಫ್ರಿಜ್ಜೆಲ್ಲ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು. ಸೊ ಮತ್ತೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಸೊ ಕ್ಲೀನ್ ಮಾಡಿರೋದೇನೋ ನಾನು ಕ್ಲಿಪ್ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ತರಕಾರಿ ಎಲ್ಲ ತೆಗೆದು ಫ್ರಿಜ್ಜಿಗೆ ಇಟ್ಟಿದ್ದೀನಿ.
ಇಲ್ಲಿ ವಿಹಾ ಅಪ್ಪಗೆ ರಜೆ ಇದ್ದಾಗ ವಿಹಾ ಪೂರ್ತಿ ದಿನ ಅವ್ರ ಅಪ್ಪ ಜೊತೆಲೇ ಇರ್ತಾಳೆ. ಅಂದರೆ ಪೂರ್ತಿ ದಿನ ಅವಳಿಗೆ ಆಟ ಆಡಿಸ್ತಾ ಇರಬೇಕು. ಅವ್ಳು ಮಲ್ಕೊಳ್ಳೋದು ಇಲ್ಲ ಸಂಡೇ ಆದರೆ. ಬೇರೆ ದಿನ ಆದರೆ ಅವಳು ಸ್ಕೂಲಿಂದ ಬಂದ ತಕ್ಷಣ ಒಂದು 3 o'clock ಇಲ್ಲ 2:30 ಮಲಗಿಸ್ಬಿಡ್ತೀನಿ ನಾನು. ಬಟ್ ಸಂಡೇ ಟೈಮು ಅವಳು ಮಲ್ಕೊಳ್ಳೋಕ್ಕೂ ಇಷ್ಟಪಡಲ್ಲ. ಅವ್ರು ಪೂರ್ತಿ ದಿನ ಅವ್ರ ಅಪ್ಪನ ಜೊತೆ ಪಾಪ ಅದನ್ನು ಆಟ ಆಡೋಣ, ಪಾಪ ಇದನ್ನು ಆಟ ಆಡೋಣ ಅಂತ ಆಡ್ತಿರ್ತಾಳೆ. ಯಾಕಂದರೆ ನನ್ನ ಜೊತೆ ಅವಳು ಆಟ ಆಡೋದಿಲ್ಲ. ನಾನು ಅವಳ ಜೊತೆ ಆಟ ಆಡೋಲ್ಲ. ನಮ್ಮ ಮನೆ ಕೆಲಸ ಮಾಡೋದ್ರಲ್ಲೇ ಟೈಮ್ ಕಳೆದೋಗಿರುತ್ತೆ. ಇನ್ ಕೇಸ್ ಮನೆ ಕೆಲಸ ಮಾಡಿ ಫ್ರೀಯಾಗಿ ಕೂತ್ಕೊಂಡ್ರೆ ಅಯ್ಯೋ ಯಾರು ಆಟ ಆಡ್ತಾರೆ ಅನ್ನೋಷ್ಟು ಮೂಡ್ ಕೂಡ ನನಗಿರಲ್ಲ. ಅದೆಲ್ಲರ ಮನೇಲೂ ಹೀಗೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮಕ್ಕಳು ಏನಾದರೂ ಟೈಮ್ ಸ್ಪೆಂಡ್ ಮಾಡಬೇಕು, ಅವ್ರ ಜೊತೆ ಆಟ ಆಡಬೇಕು ಅಂದರೆ ಅದು ಪಪ್ಪನೇ ಆಗಿರಬೇಕಾಗಿರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ, ಅಪ್ಪ ಮಗಳಿಬ್ಬರು ಲೂಡೋ ಆಡ್ತಿದ್ದಾರೆ. ಗೆದ್ದಿದ್ದು ಮಾತ್ರ ವಿಹಾನೇ. ಅವರಪ್ಪ ಅಂದರೆ ವಿಹಾಗಿನ್ನೂ ಲೂಡೋ ಆಡೋದು ಹೇಗೆ ಅಂತ ಗೊತ್ತಿಲ್ಲ. ಒಂದೊಂದು ಸಲ ಉಲ್ಟಾ ಕಾಯಿ ನಡೆಸ್ತಿದ್ಲು. ಅವ್ರ ಪಪ್ಪನೇ ಹೆಲ್ಪ್ ಮಾಡ್ತಿದ್ರು, ಹಿಂಗೆ ನಡೆಸ್ಬೇಕು, ಇಲ್ಲಿ ಯಾರೋ ಮರ್ಕಿದೆಯಲ್ಲ ಅಂತ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಸೊ ಅದೇ ಥರ ಇಬ್ಬರು ಆಡ್ತಿದ್ರು. ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಿದ್ದೆ ಕೂಡ, ನೋಡಿ ನೀವಿದ್ರಷ್ಟೇ ಅವಳು ಇಷ್ಟೇ ಹ್ಯಾಪಿಯಾಗಿರೋದು, ಅದಕ್ಕೆ ಹೇಳೋದು ನೀವು ಸ್ವಲ್ಪ ಟೈಮ್ ಫ್ರೀ ಮಾಡಿಕೊಂಡು ಅವಳ ಜೊತೆ ಸ್ವಲ್ಪ ಆಟ ಆಡಿ ಅಂತ. ಯಾಕಂದರೆ ವೀಕೆಂಡಲ್ಲಿ ಮಾತ್ರ ಅವ್ರ ಜೊತೆ ವಿಹಾ ಕೂತು ಮಾತಾಡೋದಾಗಲಿ ಆಟ ಆಡೋದಾಗಲಿ ಆಗೋದು. ವೀಕ್ ಡೇಸಲ್ಲಂತೂ ಬೆಳಗ್ಗೆ ಎದ್ದ ತಕ್ಷಣ